ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಜೊತೆಗೆ ಮಾತುಕತೆಗೆ ಕಂಡೀಷನ್ ಅನ್ನ ಇರಾನ್ ವಿಧಿಸಿದೆ ಈಗ. ಓಕೆ, ಕಂಡೀಷನ್ ಪೂರೈಸಿದ್ರಷ್ಟೇ ಅಮೆರಿಕ ಜೊತೆಗೆ ಮಾತುಕತೆ ಅಂತ ಹೇಳ್ತಾ ಇದೆ ಇರಾನ್. ಪಾಕ್ ಪ್ರಧಾನಿ ಬಳಿ ಕಂಡೀಷನ್ ಅನ್ನ ಈಗ ಇರಾನ್ ಪ್ರಸ್ತಾಪಿಸಲಿದೆ ಅಂತಿದ್ದಾರೆ. ಸೊ ಈ ಕಂಡೀಷನ್ ಈಡೇರಿಕೆಯ ಮೇಲೆಯೇ ಅಮೆರಿಕ ಜೊತೆಗೆ ಮಾತುಕತೆ. ಸೊ ಅದಕ್ಕೊಂದಿಷ್ಟು ಈಗ ರೆಕ್ಕೆ ಪುಕ್ಕೆಗಳು ಬಂದಂಗೆ ಆಗ್ಬಿಟ್ಟಿದೆ ಇರಾನ್ಗೆ. ಯಾಕೆ ಅಂತಂದ್ರೆ ಅಮೆರಿಕಾನೇ ಬಗ್ಗೆ ಬರ್ತಾ ಇದೆ ನಮ್ಮ ಹತ್ರ, ನಮ್ಮ ಭಯ ಅವರಿಗಿದೆ. ಸೊ ಹಾಗಾಗಿ ಆ ಭಯಕ್ಕೇನೆ ಅಮೆರಿಕ ಬರ್ತಾ ಇದೆ. ನಾನು ಏನು ಹೇಳಿದ್ರು ಕೂಡ ಈಗ ಅಮೆರಿಕ ಕೇಳಿಸ್ಕೊಳ್ಳುತ್ತೆ, ಹಾಗಾಗಿ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವಂತಹ ಮಾನಸಿಕತೆ ಈಗ ಇರಾನ್ಗೂ ಇದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನವೂ ಕೂಡ ಹಾಗೆ ನಡ್ಕೊಳ್ತಾ ಇದೆ ಇಸ್ರೇಲ್ ವಿಚಾರದಲ್ಲಿ. ಇವರಿಬ್ಬರನ್ನೂ ಕೂಡ ಸಮಾಧಾನ ಪಡಿಸ್ಕೊಂಡು ಅಮೆರಿಕವನ್ನು ಒಪ್ಪಿಸ್ಕೊಳ್ಬೇಕು ಆದಂಥ ಅನಿವಾರ್ಯತೆ ಇದೆ. ಇರಾನ್ ಹೇಗೆ ಈಗ ಮಂಡಿಯೂರೋಂಗಾಗುತ್ತೋ ನೋ ಐಡಿಯಾ. ನನ್ನ ಸಹೋದ್ಯೋಗಿ ಪವಿತ್ರ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಪವಿತ್ರ, ಈಗ ಇಷ್ಟೆಲ್ಲ ಇರಬೇಕಾದಂಥ ಸಂದರ್ಭದಲ್ಲಿ ಅಮೇರಿಕಾಗೆ ಕಂಡೀಷನನ್ನು ಹಾಕಿ ಆ ಕಂಡೀಷನನ್ನು ಅಮೇರಿಕ ಒಪ್ಕೊಂಡ್ರೆ ಮಾತ್ರ ನಾನು ಬರ್ತೀನಿ ಅಂತಂದರೆ, ಇರಾನ್ ಒಂದು ಹಂತದಲ್ಲಿ ನಾನು ಗೆದ್ದು ಬಿಟ್ಟಿದ್ದೀನಿ, ನಾನು ಏನು ಹೇಳಿದರೂ ಕೂಡ ಅಮೇರಿಕ ಈಗ ಬಗ್ಗೆ ನಿಂತ್ಕೊಳ್ಳುತ್ತೆ, ನಾನು ಹೇಗೆ ಆಡಿಸಿದ್ರೂ ಕೂಡ ಅದು ತಲೆ ಅಲ್ಲಾಡಿಸುತ್ತೆ ಅನ್ನುವಂಥ ಮನೋಭಾವದಲ್ಲಿ ಇರಾನ್ ಇದ್ದಂಗಿದೆ ಅಲ್ವಾ? ಹೌದು ಅರುಣ್, ಯಾಕಂದ್ರೆ ಅಮೆರಿಕ ಜಾಗತಿಕವಾಗಿ ಸೂಪರ್ ಪವರ್ ಅನ್ನುವಂತಹ ಒಂದು ಇಮೇಜ್ ಅನ್ನ ಹೊಂದಿತ್ತು. ಬಟ್ ಯಾವಾಗ ಇರಾನ್ ಮಂಡಿಯೂರಿ ಶರಣಾಗ್ಲಿಲ್ವೋ, ಜೊತೆಗೆ ಒಂದು ವಾರದಲ್ಲಿ ಈ ಯುದ್ಧ ಕೊನೆಯಾಗುತ್ತೆ, ಶರಣಾಗತಿ ಆಗ್ತಾರೆ ಇರಾನ್ ಅಂತ ಅಮೆರಿಕ ಅಂದುಕೊಳ್ತು. ಬಟ್ ಅದಾಗ್ಲಿಲ್ಲ. ಅವರು ಏಟಿನ ಮೇಲೆ ಎದಿರೇಟು ಅನ್ನುವಂತೆ, ಸೇರಿಗೆ ಸವ್ವಾ ಸೇರು ಅನ್ನುವಂತೆ ಅಮೆರಿಕದ ವಿರುದ್ಧ ಆಗ್ಲಿ ಇಸ್ರೇಲ್ ವಿರುದ್ಧವಾಗ್ಲಿ ತಮ್ಮ ವಾಗ್ಯುದ್ಧವಾಗ್ಲಿ ಅಥವಾ ಯುದ್ಧವನ್ನಾಗ್ಲಿ ಮುಂದುವರಿಸ್ತಾನೆ ಬಂದ್ರು. ಇದರ ಪರಿಣಾಮ ಜಾಗತಿಕವಾಗಿ ಅಮೆರಿಕದ ಇಮೇಜ್ ಕಂಪ್ಲೀಟ್ ಆಗಿ ಒಂದಿಷ್ಟು ಡೌನ್ ಆಗ್ತಾ ಬಂತು. ಇನ್ನೊಂದು ಕಡೆಗೆ ಆಡಳಿತದ ಒಳಗಡೆನೆ, ಅಮೆರಿಕದ ಜನರ ಒಳಗಡೆನೆ ನೋಕಿಂಗ್ಸ್ ಅನ್ನುವಂತಹ ಅಭಿಯಾನ ಟ್ರಂಪ್ಗೆ ಮತ್ತಷ್ಟು ಹಿನ್ನಡೆಯಾಯಿತು. ಇವೆಲ್ಲದರ ಪರಿಣಾಮವಾಗಿ ಒಂದಿಷ್ಟು ಯುದ್ಧದ ಎಫೆಕ್ಟ್ ಏನಿದೆ ಅದು ಅಮೆರಿಕದ ಮೇಲೂ ಕೂಡ ಜೋರಾಗಿ ತಟ್ತಾ ಇದೆ. ಅದು ತೈಲದ ಬೆಲೆ ಏರಿಕೆಯ ವಿಚಾರದಲ್ಲಾಗಿರ್ಬೋದು, ಹಾರ್ಮೂಜ್ ಮೇಲೆ ಇರಾನ್ ಪದೇ ಪದೇ ತಮ್ಮ ಪ್ರಭುತ್ವವನ್ನ ಸಾಧಿಸ್ತೀವಿ ಅನ್ನುವಂತಹ ಬಹಿರಂಗ ಹೇಳಿಕೆಗಳಿರ್ಬೋದು, ಎಲ್ಲವೂ ಕೂಡ ಅಮೆರಿಕದ ಇಮೇಜ್ಗೆ ದೊಡ್ಡ ಮಟ್ಟದ ಹೊಡೆತವನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಬಹಿರಂಗವಾಗಿ ಅವ್ರು ಹೇಳ್ಕೊಂಡಿರ್ಬೋದು, ನಾವು ಕದನ ವಿರಾಮವನ್ನ ಘೋಷಣೆ ಮಾಡಲ್ಲ ಅಥವಾ ಕದನವನ್ನ ಅದೇ ರೀತಿ ಮುಂದುವರಿಸ್ತೀವಿ ಅನ್ನುವಂತಹ ಎಚ್ಚರಿಕೆನ ಹೇಳ್ಕೊಂಡಿದ್ರು, ಒಳಗೊಳಗಡೆ ಕದನ ವಿರಾಮವನ್ನ ಇರಾನ್ಗಿಂತಲೂ ಅಮೆರಿಕ ಬಯಸ್ತಾ ಇದೆ ಅನ್ನುವಂತಹ ವಿಶ್ಲೇಷಣೆಗಳೇ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆಗೆ ಇರಾನ್ ಕೂಡ ಈ ವಿಚಾರದಲ್ಲಿ ಯಾವ ರೀತಿ ಒಪ್ಕೊಳ್ಳುತ್ತೆ ಏನು ಅನ್ನುವಂಥದ್ದೇ ಅಚ್ಚರಿ. ಯಾಕಂದ್ರೆ ಅದರ ಪ್ರಮುಖ ಬೇಡಿಕೆ ಇರುವಂತದ್ದೇ ಲೆಬನಾನ್ ಕದನ ವಿರಾಮದ ಭಾಗವೇ ಆಗಿರ್ಬೇಕು ಅನ್ನುವಂಥದ್ದು. ಅದಕ್ಕೆ ಇಸ್ರೇಲ್ ಯಾವುದೇ ಹಂತದಲ್ಲೂ ಕೂಡ ಸೊಪ್ಪು ಹಾಕ್ತಾ ಇಲ್ಲ. ಹಿಜ್ಬುಲ್ ಬಂಡುಕೋರರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ, ಆ ಮಾತುಕತೆಗೆ ಬೇಕಾದ್ರೆ ಪ್ರತ್ಯೇಕವಾಗಿ ಬರ್ತೀವಿ ವಿನಃ ಈ ಕದನ ವಿರಾಮದಲ್ಲಿ ಅದು ಭಾಗವೇ ಆಗಿರೋದಿಲ್ಲ ಅಂತ ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಯಾವ ರೀತಿ ಮತ್ತಷ್ಟು ಹೋರಾಟದ ಕಿಡಿ, ಯುದ್ಧದ ಕಿಡಿ ಜೋರಾಗಿ ಇರುತ್ತಾ ಏನು ಅನ್ನುವಂಥದ್ದು. ಜೊತೆಗೆ ಇದೊಂದು ರೀತಿಯಲ್ಲಿ ಫೈನಲ್ ಆಗಿರುವಂತಹ ಆಪ್ಷನ್ ಅಂತ ಅಮೆರಿಕ ಮತ್ತೆ ಎಚ್ಚರಿಕೆಯನ್ನ ರವಾನೆ ಮಾಡಿದೆ. ಹಾಗಾಗಿ ಮತ್ತೆ ಯುದ್ಧದ ಭೀತಿ ಹೆಚ್ಚಾಗುತ್ತಾ ಅಥವಾ ಶಾಂತಿ ಕದನ ಏರ್ಪಡುತ್ತಾ ಏನು ಅನ್ನುವಂಥದ್ದು ನೋಡ್ಬೇಕಾಗಿದೆ ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿ ಪವಿತ್ರ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಮ್ಯೂಸಿಕ್ ಎಲ್ಲ ಆಯೋಜನೆಯನ್ನು ಮಾಡಿದೆ, ಅದಕ್ಕೆ ಇಲ್ಲಿಯವರೆಗೂ ಕೂಡ ಪಾಕಿಸ್ತಾನಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ಕೊಂಡು ಹೇಗೆ ಸಂಧಾನವನ್ನು ಮಾಡಬೇಕು ಅನ್ನೋದು ಅನುಭವನೇ ಇಲ್ವಲ್ಲ ಅದಕ್ಕೆ.